KS ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ದಿನಾಂಕ 23 ಜನವರಿ 2026 ಈ ದಿನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನು ಅಧ್ಯಯನ ಮಾಡೋದಕ್ಕೆ ಪೂರ್ವದಲ್ಲಿ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಈ ಹಿಂದಿನ ಒಂದು ವಾರದ ಕರೆಂಟ್ ಅಫೇರ್ಸ್ ಅನ್ನ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನ ನೀವು ವೀಕ್ಷಣೆ ಮಾಡಬಹುದು. KS ಕ್ಲಾಸಸ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ಅವುಗಳನ್ನು ಉಚಿತವಾಗಿ ವೀಕ್ಷಣೆಯನ್ನ ಮಾಡಬಹುದು ಮತ್ತು ನೋಟ್ಸ್ಗಳನ್ನು ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ, ನಿಮಗೆ ಈ ತರಗತಿಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಮತ್ತು ಇತರ KPSC ಮತ್ತು PSI KPSCಯ ಯಾವುದೇ ಎಕ್ಸಾಮ್ಗಳು ಮತ್ತು PSI ಮತ್ತು ಇತರ ಕರ್ನಾಟಕ ಪೊಲೀಸ್ ಸರ್ವಿಸ್ಗೆ ಸಂಬಂಧಿಸಿರತಕ್ಕಂಥ ಯಾವುದೇ ಎಕ್ಸಾಮ್ಗಳನ್ನು ನೀವು ಪ್ರಿಪೇರ್ ಆಗ್ತಾ ಇದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ಡಿಟೇಲ್ ಆಗಿ ನೀವು ಈ ಕರ್ನಾಟಕ ಕರೆಂಟ್ ಅಫೇರ್ಸ್ KS ಕ್ಲಾಸಸ್ನಲ್ಲಿ ಉಚಿತವಾಗಿ ಪಡೆಯಬಹುದು ಅಂತ ಹೇಳ್ತಾ, KS ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಮುಂದಿನ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡಬಹುದು. ಈಗ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ದಿನಾಂಕ 23 ಜನವರಿ 2026 ಪ್ರಚಲಿತ ವಿದ್ಯಮಾನಗಳನ್ನು ನಾವು ನೋಡೋಣ. ಮೊದಲನೇದಾಗಿ, ಮುಂಡಗೋಡಿನಲ್ಲಿ ದಲೈ ಲಾಮಾ ಮತ್ತು ನೊಬೆಲ್ ಪುರಸ್ಕೃತ ಲೇಮಾ ಭುವಿ ಭೇಟಿಯಾಗಿದ್ದಾರೆ. ಯಾವ ವಿಷಯಕ್ಕೆ ಇವರು ಭೇಟಿಯಾದರು ಮತ್ತು ಇದರ ವಿಶೇಷತೆ ಏನು, ಮುಂಡಗೋಡಿನಲ್ಲಿರ್ತಕ್ಕಂಥ ವಿಶೇಷತೆ ಏನು ಅನ್ನೋದನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಇವರು 2011ರಲ್ಲಿ ನೊಬೆಲ್ ಪುರಸ್ಕೃತ ಲೇಮಾ ಭುವಿ ಆಗಿರ್ತಕ್ಕಂಥವ್ರು. ಇವರು ದಲೈ ಲಾಮಾ ಅವರನ್ನ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಭೇಟಿಯಾಗಿರ್ತಾರೆ. 2011ರಲ್ಲಿ ಇವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ದೊರಕಿರುತ್ತೆ. ಯಾಕೆ ಪ್ರಶಸ್ತಿ ದೊರಕಿತು, ಅವರ ಹಿನ್ನೆಲೆ ಏನು ಅನ್ನೋದನ್ನ ನಾವೀಗ ಚರ್ಚೆ ಮಾಡೋಣ. ಉತ್ತರ ಕನ್ನಡ ಜಿಲ್ಲೆ ಇದು ಯಾಕೆ ನ್ಯೂಸ್ ನಲ್ಲಿದೆ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನ ಡ್ರೆಪುಂಗ್ ಗೋಮಂಗ್ ಮಠದಲ್ಲಿ ಟಿಬೆಟಿಯನ್ ಧರ್ಮಗುರು ದಲೈ ಲಾಮಾ ಅವರು ನೊಬೆಲ್ ಶಾಂತಿ ಪುರಸ್ಕೃತ ವಿಜೇತ ಲೇಮಾ ಭೋವಿ ಅಂತಕ್ಕಂಥವ್ರ ಜೊತೆ ಭೇಟಿಯನ್ನ ಮಾಡಿರ್ತಾರೆ. ಈ ಮಠದ ಹೆಸರನ್ನ ನೀವೆಲ್ಲರೂ ನೆನ್ಪಿಟ್ಕೊಳ್ಬೇಕು ಮತ್ತು ನೋಟ್ ಮಾಡ್ಕೊಳ್ಬೇಕು. ಡ್ರೆಫುಂಗ್ ಗೋಮಂಗ್ ಅಂತಕ್ಕಂಥ ಒಂದು ಮಠದಲ್ಲಿ ಟಿಬೆಟಿಯನ್ ಧರ್ಮಗುರು ದಲೈ ಲಾಮಾ ಅವರು ಭೇಟಿಯಾಗಿರ್ತಾರೆ. ಹಾಗಾದ್ರೆ ಭೇಟಿಯ ಪ್ರಮುಖ ವಿವರಗಳನ್ನ ನಾವು ನೋಡುವುದಾದ್ರೆ, ಯಾವ ದಿನಾಂಕದಂದು ಭೇಟಿಯಾಗಿರ್ತಾರೆ ಅಂದ್ರೆ ಜನವರಿ 23, 2026 ಸ್ಥಳ ಡ್ರೆಫುಂಗ್ ಗೋಮಾಂಗ್ ಮಠ ಅಂತಕ್ಕಂಥದ್ದು. ಇದು ಮುಂಡಗೋಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ. ಲೇಮಾ ಭೋವಿ ಅಂತಕ್ಕಂಥವ್ರು ಯಾರು, 2011ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಈ ಮಹಿಳೆ ಯಾರು ಅನ್ನೋದನ್ನ ನೋಡೋದಾದ್ರೆ, ಇವರು ಮೂಲತಃ ಲೈಬೀರಿಯಾ ದೇಶದವರಾಗಿರ್ತಾರೆ. 2011ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಇವರಿಗೆ ನೀಡಲಾಯಿತು. ಲೈಬೀರಿಯಾದಲ್ಲಿ 2ನೇ ಅಂತರ್ಯುದ್ಧವನ್ನು ಕೊನೆಗಾಣಿಸಲು ಮಹಿಳೆಯರನ್ನು ಸಂಘಟಿಸಿ ಅಹಿಂಸಾತ್ಮಕ ಹೋರಾಟದ ಮೂಲಕ ಶಾಂತಿ ಸ್ಥಾಪಿಸುವಲ್ಲಿ ಇವರು ಶಾಂತಿ ಯೋಧ ಎಂದು ಇವರನ್ನ ಕರೆಯಲಾಯಿತು. ಹಾಗಾದ್ರೆ ಕರ್ನಾಟಕದಲ್ಲಿ ಟಿಬೆಟಿಯನ್ ಧರ್ಮಗುರು ದಲೈ ಲಾಮಾ ಅವರನ್ನ ಭೇಟಿಯಾಗಿರ್ತಕ್ಕಂಥ ಮುಖ್ಯ ಅಂಶಗಳನ್ನ ನಾವು ನೋಡುವುದಾದ್ರೆ, ಒಂದು ಜಾಗತಿಕ ಶಾಂತಿ ಚರ್ಚೆ, ಅಂದರೆ ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ವಿಶ್ವದಲ್ಲಿ ಆಗತಕ್ಕಂಥ ಸಂಘರ್ಷಗಳು ಮತ್ತು ಅಹಿಂಸೆಯ ಪ್ರಾಮುಖ್ಯತೆಯನ್ನ ಬಗ್ಗೆ ಇವರು ಚರ್ಚೆ ಮಾಡಿದರು. ಮಹಿಳಾ ಸಬಲೀಕರಣದ ಬಗ್ಗೆ ಚರ್ಚೆ, ಮುಂಡಗೋಡದ ಮಹತ್ವ. ದಲೈ ಲಾಮಾ ಅವರು ಡಿಸೆಂಬರ್ 12, 2025 ಮುಂಡಗೋಡಿನಲ್ಲಿ ಇರುವುದರಿಂದ ಈ ಅವಧಿಯಲ್ಲಿ ಮುಂಡಗೋಡಿನ ಮಹತ್ವವನ್ನು ಅವರು ಇವರಿಗೆ ಬೋಧನೆ ಮಾಡಿದ್ದಾರೆ. ಆಧ್ಯಾತ್ಮಿಕ ಸಂದೇಶ, ಬೌದ್ಧ ಧರ್ಮದ ತತ್ವಗಳು, ಮಾನವೀಯ ಮೌಲ್ಯಗಳು, ಇವುಗಳನ್ನ ಈ ಲೈಬೀರಿಯಾದ 2011ರಲ್ಲಿ ಶಾಂತಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಲೇಮಾ ಭೋವಿ ಅವರ ಜೊತೆ ಹಂಚಿಕೊಂಡಿರ್ತಕ್ಕಂಥ ವಿಷಯಗಳು. ನಮ್ಮ ಪರೀಕ್ಷೆ KPSCಗೆ ಮತ್ತು ಇತರ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪರೀಕ್ಷೆಗೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನೆನಪಿಡೋದಾದ್ರೆ, ಮುಂಡಗೋಡ್ನಲ್ಲಿರುವ ಟಿಬೆಟಿಯನ್ ವಸಾಹತುವಿನ ಅಧಿಕೃತ ಹೆಸರು ದೋಯಿ ಗೂಲಿಂಗ್ ಅಂತಕ್ಕಂಥದ್ದು. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು ಮತ್ತು ನೋಟನ್ನ ಮಾಡ್ಕೋಬೇಕು. ದೋಯಿ ಗುಲಿಂಗ್ ಅಂತಕ್ಕಂಥದ್ದು ಟಿಬೆಟಿಯನ್ ವಸಾಹತಿನ ಅಧಿಕೃತ ಹೆಸರಾಗಿರುತ್ತೆ. ಇದನ್ನ ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಇರ್ತಕ್ಕಂಥ ಪ್ರಮುಖ ಬೌದ್ಧ ಶಿಕ್ಷಣ ಕೇಂದ್ರಗಳು ಯಾವುವು ಅಂದ್ರೆ ದ್ರೆಪುಂಗ್ ಮತ್ತು ಕಡೇನ್ ಮಠಗಳು ಇಲ್ಲಿನ ಬೌದ್ಧ ಶಿಕ್ಷಣದ ಕೇಂದ್ರಗಳಾಗಿವೆ.
ಹಾಗಾದ್ರೆ ಈ ಭೇಟಿಯು ದಲೈ ಲಾಮಾ ಅವರ 90ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಭೇಟಿ ನಡೀತಾ ಇದೆ. ನಾವು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಎರಡನೇ ಒಂದು ಪ್ರಚಲಿತ ವಿದ್ಯಮಾನವನ್ನು ನೋಡುವುದಾದರೆ ನಂಬಿಯೋ ಸುರಕ್ಷತಾ ಸೂಚ್ಯಾಂಕ 2026 ನಂಬಿಯೋ ಸೇಫ್ಟಿ ಇಂಡೆಕ್ಸ್ ಬಿಡುಗಡೆಯಾಗಿದೆ. ಇದು ಇಂಡೆಕ್ಸ್ ಯಾಕೆ ಬಿಡುಗಡೆ ಆಗುತ್ತೆ ಅನ್ನೋದನ್ನ ನೋಡುವುದಾದ್ರೆ, ನಂಬಿಯೋ ಬಿಡುಗಡೆ ಮಾಡಿದ 2020 ಸೂಚ್ಯಾಂಕದಲ್ಲಿ ಕರ್ನಾಟಕ ಮಂಗಳೂರು ನಗರವು ಭಾರತದ ಅತ್ಯಂತ ಸುರಕ್ಷಿತ ನಗರಗಳಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. ಮಂಗಳೂರು ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದನ್ನ ನೀವು ನೋಟ್ ಮಾಡ್ಕೊಳ್ಬೇಕು. ಪರೀಕ್ಷಾ ದೃಷ್ಟಿಕೋನದಿಂದ ನಾವು ನೋಡುವುದಾದರೆ ವಾಸಿಸಲು ಯೋಗ್ಯವಾದ ಮತ್ತು ಸುರಕ್ಷಿತವಾದ ನಗರಗಳ ಪಟ್ಟಿಯಲ್ಲಿ ಕರ್ನಾಟಕದ ನಗರಗಳ ಸಾಧನೆಯು ನಗರೀಕರಣ ಅಂದ್ರೆ ಅರ್ಬನೈಸೇಷನ್ ವಿಷಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯವಾಗಿದೆ. ಹಾಗಾದ್ರೆ ಈ ಸೂಚ್ಯಾಂಕ ಅಂದ್ರೆ ಏನು, ಇದನ್ನ ಬಿಡುಗಡೆ ಯಾರು ಮಾಡ್ತಾರೆ ಅಂದ್ರೆ ನಂಬಿಯೋ. ಇದು ಸರ್ಬಿಯಾ ಮೂಲದ ಒಂದು ವಿಶ್ವದ ಅತಿ ದೊಡ್ಡ ಜನಸಮೂಹ ಮೂಲದ ದತ್ತಾಂಶ ಸಂಸ್ಥೆಯಾಗಿದೆ. ಇದರ ಮೂಲ ಯಾವುದಂದ್ರೆ ಸರ್ಬಿಯಾ ದೇಶದ ಮೂಲವನ್ನ ಇದು ಹೊಂದಿರುತ್ತೆ. ಹಾಗಾದ್ರೆ ಈ ಸೂಚ್ಯಾಂಕವನ್ನ ತಯಾರು ಮಾಡತಕ್ಕಂತ ಸಮಯದಲ್ಲಿ ಇರ್ತಕ್ಕಂಥ ಮಾನದಂಡಗಳು ಯಾವುವು ಅನ್ನೋದನ್ನ ನೋಡುವುದಾದ್ರೆ, ಒಂದು ಅಪರಾಧದ ಪ್ರಮಾಣವನ್ನು ಪರಿಗಣನೆ ಮಾಡ್ತಾರೆ. ಹಗಲು ಮತ್ತು ರಾತ್ರಿ ಒಂಟಿಯಾಗಿ ನಡೆಯುವಾಗ ಇರುವ ಸುರಕ್ಷತಾ ಭಾವನೆ, ಕಳ್ಳತನ, ದೈಹಿಕ ದಾಳಿ, ತಾರತಮ್ಯದಂತಹ ವಿಷಯಗಳನ್ನ ಇದರಲ್ಲಿ ಮಾನದಂಡಗಳಾಗಿ ಅವರು ಬಳಸ್ತಾರೆ. 0ರಿಂದ 100 ವರೆಗೆ ಅಂಕಗಳನ್ನು ನೀಡಲಾಗುತ್ತೆ. ಹೆಚ್ಚಿನ ಅಂಕ ಎಂದರೆ ಹೆಚ್ಚಿನ ಸುರಕ್ಷತೆ ಅಂತ ಅರ್ಥ. ಕರ್ನಾಟಕದ ಸಾಧನೆ ಏನಂದ್ರೆ ಈ ಸೂಚ್ಯಂಕದಲ್ಲಿ ಕರ್ನಾಟಕದ ಮಂಗಳೂರು ಜಿಲ್ಲೆ ಮೊದಲ ಸ್ಥಾನವನ್ನ ಪಡೆದಿದೆ. ಭಾರತದಲ್ಲಿ 1ನೇ ಸ್ಥಾನ ಸತತವಾಗಿ ಭಾರತ ಅತ್ಯಂತ ಸುರಕ್ಷಿತ ನಗರವಾಗಿ ಭಾರತ ಹೊಂದಿದೆ. ಜಾಗತಿಕವಾಗಿ 46ನೇ ಸ್ಥಾನವನ್ನ, ಒಟ್ಟು 304 ಸ್ಥಾನಗಳಲ್ಲಿ 46ನೇ ಸ್ಥಾನವನ್ನು ಹೊಂದಿದೆ. ಸುರಕ್ಷತಾ ಸ್ಕೋರ್ ನಮ್ಮ ಭಾರತದ್ದು 74.4 ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಈ ವಿಷಯದಲ್ಲಿ ಈ ಇಂಡೆಕ್ಸ್ ನಲ್ಲಿ 277ನೇ ಸ್ಥಾನವನ್ನ ಪಡೆದಿದೆ. 60% ಕಡಿಮೆ ಸುರಕ್ಷತಾ ಸ್ಕೋರ್ನ ಇದು ಹೊಂದಿದೆ. ಹಾಗಾದ್ರೆ ಭಾರತದಲ್ಲಿ ಇರ್ತಕ್ಕಂಥ 5 ಟಾಪ್ ಸುರಕ್ಷಿತ ನಗರಗಳು ಯಾವುವು 2026ರ ಇಂಡೆಕ್ಸ್ ಪ್ರಕಾರ ಅಂದ್ರೆ, ಮೊದಲನೇ ಸುರಕ್ಷಿತ ನಗರ ಮಂಗಳೂರು, ಇದು ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು. ಇದರ ಸ್ಥಾನ 46, ಇದರ ಸ್ಕೋರ್ 74.4. 2ನೇ ಸ್ಥಾನ ಅಹಮದಾಬಾದ್ ಗುಜರಾತ್, 3ನೇ ಸ್ಥಾನ ಜೈಪುರ್ ರಾಜಸ್ಥಾನ್, 4ನೇ ಸ್ಥಾನ ಕೊಯಮತ್ತೂರು ತಮಿಳುನಾಡು, 5ನೇ ಸ್ಥಾನ ತಿರುವನಂತಪುರ್ ಕೇರಳದಲ್ಲಿ ಬರ್ತಕ್ಕಂಥದ್ದು. ಹಾಗೆ ಜಾಗತಿಕ ಮತ್ತು ರಾಷ್ಟ್ರೀಯ ಚಿತ್ರಣವನ್ನು ನೋಡುವುದಾದರೆ, ವಿಶ್ವದ ಅತ್ಯಂತ ಸುರಕ್ಷಿತ ನಗರ ಅಬುಧಾಬಿ ಅಥವಾ UAE ಅಂತ ಸತತ 10 ಬಾರಿಗೆ ವಿಶ್ವದ ಅತ್ಯಂತ ಸುರಕ್ಷಿತ ನಗರವಾಗಿ ಈ ಅಬುಧಾಬಿ ಹೊರಹೊಮ್ಮಿದೆ. 2ನೇ ಜಗತ್ತಿನ ಅತಿ ಸುರಕ್ಷಿತ ನಗರ ಅಂದ್ರೆ ಕ್ವಿಂಗ್ ಡಾವೋ ಅಂತಕ್ಕಂಥದ್ದು, ಇದು ಚೀನಾದಲ್ಲಿ ಬರ್ತಕ್ಕಂಥ ಒಂದು ನಗರ. ಜಾಗತಿಕವಾಗಿ ಭಾರತ ಒಟ್ಟು 70ನೇ ಸ್ಥಾನದಲ್ಲಿದೆ. ಇದರ ಸ್ಕೋರ್ 55.8 ಇರ್ತಕ್ಕಂಥದ್ದು ನೀವು ನೋಟ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಅಸುರಕ್ಷಿತ ನಗರಗಳು ಯಾವುವು ಅನ್ನೋದನ್ನು ನೋಡೋದಾದ್ರೆ, ಭಾರತದಲ್ಲಿ ದೆಹಲಿ, ನೋಯ್ಡಾ, ಗುರ್ಗಾಂವ್ ನಗರಗಳು ಅತಿ ಹೆಚ್ಚು ಅಪರಾಧ ದರ ಮತ್ತು ಕಡಿಮೆ ಸುರಕ್ಷಾ ಸ್ಕೋರ್ ಅನ್ನು ಇವು ಹೊಂದಿರತಕ್ಕಂಥದ್ದು. ಹಾಗಾದ್ರೆ ಇನ್ನೊಂದು ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂಥ ವಿಷಯ ಯಾವುದು ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರತಕ್ಕಂಥದ್ದು ಅಂದ್ರೆ, ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ. ಇದು ಎಷ್ಟನೇ ಜನ್ಮದಿನ ಅಂದ್ರೆ 129ನೇ ಜನ್ಮದಿನ. ಯಾವ ತಾರೀಕಿನಂದ್ರೆ ಜನವರಿ 23. ಸುಭಾಷ್ ಚಂದ್ರ ಬೋಸ್ ರವರ ಜನ್ಮದಿನ ಅಂಗವಾಗಿ ನಾವು ಇದನ್ನ ಪರಾಕ್ರಮ ದಿವಸ್ ಅಂತ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಆಚರಣೆ ಹಿನ್ನೆಲೆ ಮತ್ತು ವಿಶೇಷತೆಯನ್ನ ನೋಡುವುದಾದ್ರೆ, ಜನವರಿ 23, 2026ರಂದು ಆಚರಿಸ್ತೀವಿ. ಇದು 121ನೇ ಜನ್ಮ ವಾರ್ಷಿಕೋತ್ಸವ ಆಗಿರುತ್ತೆ. ಭಾರತ ಸರ್ಕಾರ 2021ರಲ್ಲಿ ನೇತಾಜಿಯವರ ಜನ್ಮದಿನವನ್ನು ಪರಾಕ್ರಮ ದಿವಸ್ ಅಂತ ಆಚರಣೆ ಮಾಡಲು ಘೋಷಣೆಯನ್ನು ಮಾಡಿದ್ದು. ಯಾವಾಗಂದ್ರೆ 2021. ನೀವು ಇದನ್ನೆಲ್ಲರೂ ನೆನಪಿಡಲೇಬೇಕು. ಹಾಗಾದ್ರೆ 2026ರ ಪ್ರಮುಖ ಕಾರ್ಯಕ್ರಮಗಳು ಯಾವುವು ಅನ್ನೋದನ್ನು ನೋಡೋದಾದ್ರೆ, ಇದಕ್ಕೆ ನೇತಾಜಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಶ್ರೀ ವಿಜಯಪುರಂ ಇದನ್ನ ಹೊಸ ಹೆಸರನ್ನ ಇಡಲಾಗಿದೆ. ಮೊದಲ ಹಳೆ ಹೆಸರು ಇದಕ್ಕೆ ಪೋರ್ಟ್ ಬ್ಲೇರ್ ಇತ್ತು. ಈಗಿನ ಹೆಸರು ಶ್ರೀ ವಿಜಯಪುರಂ ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು. ನವದೆಹಲಿಯ ಪ್ರಧಾನಮಂತ್ರಿ ಸಂಗ್ರಹಾಲಯ ದಿ ಪ್ಯಾಟ್ರಿಯಾಟ್ಸ್ ಪಾತ್ ಲೈಫ್ ಅಂಡ್ ಲೆಗಸಿ ಅಂಡ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಂಬ ವಿಶೇಷ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ.
ಹಾಗಾದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೋಡುವುದಾದ್ರೆ ಇವರು ಜನವರಿ 23, 1897ರಂದು ಒಡಿಶಾದ ಕಟಕ್ನಲ್ಲಿ ಜನಿಸ್ತಾರೆ. 1920ರಲ್ಲಿ ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಪಡೆದಿದ್ದರು. ಬ್ರಿಟಿಷ್ ಅಡಿಯಲ್ಲಿ ಕೆಲಸ ಮಾಡಲು ಆಗದೆ ಇವರು ರಾಜೀನಾಮೆಯನ್ನು ನೀಡಿ ಇವರ ರಾಜಕೀಯ ಗುರು ಚಿತ್ತರಂಜನ್ ದಾಸ್ ಆಗಿರ್ತಾರೆ. ಕಾಂಗ್ರೆಸ್ ಅಧ್ಯಕ್ಷತೆ 1938ರಲ್ಲಿ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. 1939ರಲ್ಲಿ ತ್ರಿಪುರಿ ಅಧಿವೇಶನದ ಅಧ್ಯಕ್ಷತೆಯಾಗಿರು. ನಂತರ ರಾಜೀನಾಮೆ ನೀಡಿ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ಪಕ್ಷವನ್ನ ಅವರೇ ಸ್ವತಃ ಸ್ಥಾಪಿಸಿದರು. ಹಾಗಾದ್ರೆ ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ಕೂಡ ಇವರು ಮುನ್ನಡೆಸ್ತಾರೆ. ಜೈ ಹಿಂದ್, ದೆಹಲಿ ಚಲೋ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತಕ್ಕಂಥ ಘೋಷವಾಕ್ಯಗಳನ್ನ ಇವರು ಹೊರಡಿಸಿದ್ದಾರೆ. ಹಾಗಾದ್ರೆ ಇತ್ತೀಚಿನ ಬದಲಾವಣೆಗಳು ಏನು ಅನ್ನೋದನ್ನು ನೋಡುವುದಾದ್ರೆ 2023ರಲ್ಲಿ ಅಂಡಮಾನ್ನ 21 ದ್ವೀಪಗಳಿಗೆ ಪರಮವೀರ ಚಕ್ರ ವಿಜೇತರ ಹೆಸರನ್ನ ಇಡಲಾಗಿತ್ತು. 2018ರಲ್ಲಿ ರಾಸ್ ಐಲ್ಯಾಂಡ್ಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ ಹೆಸರಿಡಲಾಗಿದೆ. ಎಷ್ಟರಲ್ಲಿ ಅಂದ್ರೆ 2018ರಲ್ಲಿ ರಾಸ್ ಐಲ್ಯಾಂಡ್ಗೆ ಈ ಹೆಸರನ್ನ ಇಡಲಾಗಿದೆ ಅಂತ ಹೇಳ್ಬೋದು. ಇಲ್ಲಿಗೆ ನಿಮಗೆ ದಿನಾಂಕ 23ರ ಕರೆಂಟ್ ಅಫೇರ್ಸ್ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಮುಕ್ತಾಯವಾಗುತ್ತೆ. ನೀವು ಮುಂದಿನ ಪ್ರತಿದಿನದ ಕರೆಂಟ್ ಅಫೇರ್ಸ್ ಕರ್ನಾಟಕಕ್ಕೆ ಸಂಬಂಧಿಸಿದ್ದನ್ನ ಅಪ್ಡೇಟ್ ಪಡೆಯಲು KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ತಾನಾಗಿಯೇ ನಾನು ಕ್ಲಾಸ್ ಅಟೆಂಡ್ ಮಾಡಬಹುದ ಕ್ಲಾಸ್ ಅನ್ನ ಮಾಡಿದಾಗ ನಿಮಗೆ ಲಿಂಕ್ ಬರುತ್ತೆ, ಅದನ್ನ ನೀವು ವಾಚ್ ಮಾಡಬಹುದು. ಕಂಪ್ಲೀಟ್ಲಿ ಫ್ರೀ ಆಗಿರ್ತಕ್ಕಂಥ ಕ್ಲಾಸ್ಗಳಿದೆ. ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಪ್ರಚಲಿತ ವಿದ್ಯಮಾನಗಳು ನಮ್ಮ ರಾಜ್ಯದ ಪರೀಕ್ಷೆಯಲ್ಲಿ ಕೂಡ ಬರ್ತಕ್ಕಂಥ ಸಂದರ್ಭ ಹೆಚ್ಚಾಗಿರುವುದರಿಂದ ನೀವು ಇದನ್ನ ಕಡ್ಡಾಯವಾಗಿ ನೋಟ್ಸ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.